ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇಟ್ಸ್ ಆರ್ ಸಿ ಬಿ ವರ್ಸಸ್ RR ಬ್ಯಾಟಲ್ ಆಫ್ ರಾಯಲ್ಸ್ನ ಕಂಪಾರಿಷನ್ ಮಾಡಲೇಬೇಕು ಗುರು. ಸ್ವಲ್ಪ ಜನ ಬೈತಿದ್ರಿ CSK ಅಗೇನ್ಸ್ಟ್ ಏನೋ ಕಂಪಾರಿಷನ್ ವಿಡಿಯೋ ಬರಲಿಲ್ಲ ಅಂತ. ಏನಕ್ಕೆ ಬರಬೇಕು ಅಲ್ಲಿ ಕಂಪ್ಯಾರಿಷನ್? ಅದೊಂದು RCB ವರ್ಸಸ್ CSK ಅಂತ ಅಂದಾಗ ಬ್ಯಾಟಲ್ಲೇ ಅಲ್ಲ, ಅಲ್ಲಿ CSK ಬಾಟಮ್ ಆಫ್ ದ ಟೇಬಲ್, RCB ಟಾಪ್ ಆಫ್ ದ ಟೇಬಲ್. ಅಲ್ಲಿ ಅಚಕಾಜ ಆ ಥರ ಡಿಫ್ರೆನ್ಸು. ಇನ್ನು ಕಂಪೇರ್ ಬೇರೆ ಮಾಡೋರು ಕೂತ್ಕೊಂಡಲ್ಲಿ. ಸ್ವಲ್ಪ ಹುರ್ಕೊಬೇಡಿ CSK ಫ್ಯಾನ್ಸ್ಗಳು, ಇರಲಿ. ನೀವು ಅವಾಗೆಲ್ಲ ಊರಿಸ್ತಾ ಇದ್ರಲ್ಲಪ್ಪ, ಅದಕ್ಕೆ ನಾವು ಇವಾಗ ಊರಿಸ್ತಾ ಇರೋದು, ಬೇರೆ ಏನೂ ಇಲ್ಲ. ಇವಾಗ ಹುರ್ಕೊಳ್ಳೋಂಥ ಸಮಯ ಹುರ್ಕೊಳ್ಳಿ ನೀವು. ಸೊ ನಮಗೂ ಕಾಲ ಬರ್ಬೋದು ನಾವು ಮುಂದೆ ಫ್ಯೂಚರಲ್ಲಿ. ನಾವು ನೆಟ್ಟಿಗೆ ಆಡದೆ ನೀವು ಮತ್ತೆ ಊರ್ಸತ್ರ ಬರ್ಬೋದೇನೋ. ಸೊ ಕಾಲಚಕ್ರ ಅನ್ನೋದು ರೋಲ್ ಆಗ್ತಾನೆ ಇರ್ತದೆ. ಸೊ ಮೇಲೆ ಹೋದವ್ರು ಕೆಳಗಡೆ ಬರಲೇಬೇಕು, ಕೆಳಗಡೆ ಹೋದವ್ರು ಮೇಲ್ಗಡೆ ಬರಲೇಬೇಕು. ಸೊ ನೋಡೋಣ. ನಮಗಂತೂ ನೆಕ್ಸ್ಟ್ ಮೆಗಾ ಆಕ್ಷನ್ವರೆಗೂ ಕೂಡ ನಮಗೆ ಡೌಟ್ ಇಲ್ಲ, RCB ಮಸ್ತಾಗಿ ಪರ್ಫಾರ್ಮ್ ಮಾಡ್ತೈತೆ ಈ ಸೀಸನ್. ಜೊತೆಗೆ ನೆಕ್ಸ್ಟ್ ಸೀಸನ್ ಕೂಡ RCB ಮಸ್ತಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು ಗುರು. ಇನ್ಫ್ಯಾಕ್ಟ್ ಕಾನ್ಫಿಡೆನ್ಸ್ ಇಟ್ಕೊಬೋದು. ಮೋಬೋ ಬ್ಯಾಟ್ ಜೊತೆಗೆ ಆ್ಯಂಡಿ ಫ್ಲವರ್ ಏನಿದ್ದಾರೆ, ಸೊ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಬೋದು. ಯಾಕಂದರೆ ಇವ್ರು ಬಂದಾದ್ಮೇಲೆ ನಮಗೆ ಒಂಥರ ಒಂದು ಬಿಗ್ಗೆಸ್ಟ್ ಟ್ರಾನ್ಸಿಷನ್ ಅನ್ನೋದು ಸಿಕ್ಕಿದ್ದು. ಮೊದಲನೇ ಸೀಸನಲ್ಲಿ ಟ್ರೋಫಿ ಗೆಲ್ಲಬೇಕು ಅಂದರೆ ಏನು ಸುಮ್ಮನೆ ಮಾತಾ ಅಲ್ಲಿ. ಸೊ ನಮ್ಮ RCB ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದು ಸಾಕು ಇವಾಗ. ಸೊ ಸೀನ್ ಈ ಥರ ಕಾಣಿಸ್ತಾ ಇದೆ. ಪ್ಲೇಯಿಂಗ್ ಲೆವೆನ್ನು 2 ಮ್ಯಾಚ್ತೂ ಅಂದರೆ ಲಾಸ್ಟ್ 2 ಮ್ಯಾಚ್ತೂ ನೋಡ್ತು ಅಂತಂದರೆ RCBಯ ಪ್ಲೇಯಿಂಗ್ ಲೆವೆನ್ ಈ ಥರ ಇದೆ. ಆ್ಯಂಡ್ ಅದನ್ನೇ ಮೇಂಟೈನ್ ಮಾಡಿದೆ RCB. ಏನು ಚೇಂಜಸ್ ಏನು ಮಾಡೋದಕ್ಕೆ ಹೋಗಿಲ್ಲ. ರಾಜಸ್ಥಾನ್ ರಾಯಲ್ಸ್ ಕೂಡ ಆಲ್ಮೋಸ್ಟ್ ಅದೇ ಪ್ಲೇಯಿಂಗ್ ಲೆವೆನ್ನ ಮೇಂಟೈನ್ ಮಾಡಿದೆ ನೋಡಿ. ಕನ್ಸಿಸ್ಟೆಂಟಾಗಿ ಪ್ಲೇಯಿಂಗ್ ಲೆವೆನ್ನ ಮೇಂಟೈನ್ ಮಾಡಿದೆ. ಅಂತ ಏನು ಹೆವಿ ಚೇಂಜಸ್ಗಳೇನು ಮಾಡ್ತಾ ಇಲ್ಲ. ರಾಜಸ್ಥಾನ್ ರಾಯಲ್ಸೇ ಆಗಿರಲಿ, ರಾಯಲ್ ಚಾಲೆಂಜರ್ಸೇ ಆಗಿರಲಿ, ರಾಯಲ್ಸು ಒಂಥರ ಸ್ಟಡಿ ಆಗಿದ್ದಾರೆ. ಪ್ಲೇಯಿಂಗ್ 12 ಗಮನಿಸ್ತು ಅಂತಂದರೆ ವಿತ್ ಇಂಪ್ಯಾಕ್ಟ್ ಪ್ಲೇಯರು ನೋಡ್ತಾ ಇರ್ಬೋದು. ಎರಡು ಸೈಡನ್ನು ಕೂಡ ಯಾವ ಥರ ಕಾಣಿಸ್ಕೊಂಡಿದೆ ಅಂತ. ಸಾಲಿಡ್ ಆಗಿರುವಂಥ ಓಪನಿಂಗ್ ಪ್ಲೇಯರು ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಓಪನಿಂಗು, ಈ ಕಡೆ ಜಾಸ್ವಾಲ್ ಜೊತೆಗೆ ರೈಟ್ ಹ್ಯಾಂಡ್ ಓಪನಿಂಗು, ಲೆಫ್ಟ್ ಹ್ಯಾಂಡ್ ಓಪನಿಂಗು. ಸೊ ವೇರಿಯೇಷನ್ ಇದ್ರೂ ಕೂಡ ಒಂಥರ ಕಾಂಟ್ರಾಸ್ಟಿಂಗ್ ಆಗಿನಿದೆ. ಯಾಕಂದರೆ ಎರಡು ಕೂಡ ಕ್ವಾಟ್ಲೆ ಕೊಡುವಂಥ, ಹಾವಳಿ ಕೊಡುವಂಥ ಓಪನಿಂಗ್ ಪೇರೇ. ಇಲ್ಲಿ ಒಂದು ಕಮ್ಮಿ ಒಂದು ಜಾಸ್ತಿ ಅಂತ ಹೇಳೋ ಹಾಗೇ ಇಲ್ಲ. ಯಾಕಂದರೆ ನೋಡಿದ್ರಲ್ಲಪ್ಪ ಲಾಸ್ಟ್ ಮ್ಯಾಚ್ ಯಾವ ಥರ ಆಡಿದ್ರು ಅಂತ. ಮ್ಯಾಚ್ ವಿನ್ನರ್ ಜಾಸ್ವಾಲು, ಈ ಕಡೆಯಿಂದ ವೈಭವ್ ಸೂರ್ಯವಂಶಿ ಒಂದೆರಡಲ್ಲಿ ನಿಂತ್ಕೊಂಡ್ಬಿಟ್ರು ಅಂತಂದರೆ ಇವ್ರನ್ನ ಔಟ್ ಮಾಡಿಲ್ಲ ಅಂದರೆ ರನ್ಸ್ಗಳ ಸೂರಿಮಳೆನೇ ಹರಿತಾ ಇರ್ತೈತೆ. ಇನ್ಫ್ಯಾಕ್ಟ್ RCBಯ ಓಪನಿಂಗ್ ಪೇರ್ಗಿನ್ನ ಹೆವಿ ಹಾವಳಿಯ ಒಂದು ರನ್ ಫ್ಲೋ ಅಂತೂ ಖಂಡಿತ ಆಗುತ್ತೆ. ಸೊ ನಾವು ಕ್ರಿಸ್ ಗೇಲ್ ಇದ್ದಾಗ ನೋಡ್ತಾ ಇದ್ವಲ್ಲ, ಆ ಥರ ಒಂದು ರನ್ ಫ್ಲೋ ಅಂತೂ ಸಿಕ್ಬಿಡುತ್ತೆ. ಯಾಕಂದರೆ ಆ ಥರ ಅಗ್ರೆಸಿವ್ ಬ್ಯಾಟರು ವೈಭವ್ ಸೂರ್ಯವಂಶಿ. ಇನ್ನು ನಮ್ಮ RCBಯ ಬ್ಯಾಟರ್ಸ್ ಅಂತ ಬಂದಾಗ ಅಂದರೆ ನಾವು ಅಗ್ರೆಸಿವ್ ಆಗಿರ್ತೀವಿ ಇಲ್ಲ ಅಂತಲ್ಲ, ಬಟ್ ಇವರ ರೈಟ್ ಏನಿದೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಲ್ಮೋಸ್ಟ್ ಇಷ್ಟು 280 ಸ್ಟ್ರೈಕ್ ರೇಟಲ್ಲಿ ಆಡುವಂಥ, 280 290 ಈ ರೇಟಲ್ಲಿ ಆಡುವಂಥ ಬ್ಯಾಟರ್ಸ್ಗಳು ಇನ್ನೂ ಜಾಸ್ತಿನೇ ಹೊಡೆದ್ಬಿಡ್ತಾರೆ. ತಲೆ ಕೆಡ್ತು ಅಂತಂದರೆ 15 ಬಾಲಿಗೆ 50, 14 ಬಾಲಿಗೆ 50 ಈ ಥರ ಹೊಡೆದಿರುವಂಥ ಬ್ಯಾಟ್ರಿಗಳು ಇರೋದ್ರಿಂದ ಸೊ ಸ್ವಲ್ಪ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳ್ತಿಲ್ಲ. ಖಂಡಿತ ಕಾಂಪೀಟ್ ಮಾಡ್ಬೋದು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಲೆಜೆಂಡ್ಸ್ ಆದ್ರೂ ಕೂಡ ಅವ್ರ ಜೊತೆಗೆ ಖಂಡಿತ ಈ ಯಂಗ್ಸ್ಟರ್ಸ್ಗಳು ಒಂಥರ ಎಕ್ಸ್ಪೀರಿಯನ್ಸ್ ವರ್ಸಸ್ ಒಂಥರ ಇನ್ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಕಾಂಪೀಟ್ ಖಂಡಿತ ಮಾಡ್ಬೋದು. ಮ್ಯಾಚ್ ಆಗುತ್ತೆ ಅಂತ, ವೈಬು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಂಬರ್ 3 ಅಂತ ಬಂದಾಗ DDP ವರ್ಸಸ್ ಧ್ರುವ್ ಜುರಲ್. ಸೊ ಇದು ಕಂಪ್ಯಾರಿಸನ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ DDP ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. 2 ಮ್ಯಾಚ್ ಕೂಡ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದೆ. ಧ್ರುವ್ ಜುರಲ್ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನೋದು ಬಂದಿಲ್ಲ. ಜೊತೆಗೆ ಡೊಮ್ಯಾಸ್ಟಿಕಲ್ಲೆಲ್ಲ ಮಸ್ತಾಗಿ ಆಡ್ಕೊಂಬಂದಿದ್ದಾರೆ. DDP ಕನ್ಸಿಸ್ಟೆಂಟಾಗಿ ರನ್ಸ್ನ ಓಡ್ತಿದ್ದಾರೆ. ಸೊ ಅದರಿಂದ ಸ್ವಲ್ಪ ಸ್ಲೈಟ್ ಎಡ್ಜ್ ಅಲ್ಲ, ಹೆವಿ ಎಡ್ಜು ಮುಂದೆಗಡೆ ಇರ್ತಾರೆ DDP ಅವರು. ನಂಬರ್ 4 ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್. ನಂಬರ್ 4 ಪರಾಗ್ ವರ್ಸಸ್ ರಜತ್ ಪತಿದಾರ್ ಅಂತ ಬಂದಾಗ ಖಂಡಿತ ಇದು ಹಾನೆಸ್ಟಾಗಿ ಹೇಳ್ಬೋದು. ರಜತ್ ಪತಿದಾರ್ಗಿರೋಂಥ ಕೆಪಾಬಿಲಿಟಿ ಇವ್ರಿಗೆ ಇಲ್ಲ ಅಂತ. ಅಂದರೆ ಕ್ಯಾಪ್ಟನ್ಸಿ ವೈಸ್ ನಾನು ಹೇಳ್ತಾ ಇಲ್ಲ, ಆಸ್ ಎ ಬ್ಯಾಟರ್, ಜೆನ್ಯೂನ್ ಬ್ಯಾಟರ್ ವೈಸ್ ನೋಡ್ತು ಅಂತಂದರೆ ಖಂಡಿತ ಇವ್ರಿಗೆ ಅಷ್ಟರ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ತೀನಿ. ರಜತ್ ಪತಿದಾರ್ ನೋಡಿದ್ರಲ್ಲ ನಮ್ಮ ಲಾಸ್ಟ್ ಮ್ಯಾಚು 6 6ನ ಹೊಡ್ಸಿರೋದು, ಆಡ್ಸ್ಕೊಂಡು ವಾಂಚುವಂಥ ಅಬಿಲಿಟಿ ಯಾರಿಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚು 20 ರನ್ ಹೊಡೆದಿದ್ದಾರೆ ಪರಾಗ್ ಅವರು. ಬಟ್ ಆದರೂ ಯಾವುದೂ ಟೈಮ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಅವ್ರದ್ದು. ನೀವು ಹೊಡೆದಿರುವಂಥ ಬಾಲ್ಗಳೆಲ್ಲ ನೋಡ್ತು ಅಂದರೆ ಟೈಮಿಂಗ್ ಅಷ್ಟೇ ಇರಲಿಲ್ಲ ಅವ್ರದ್ದು. ಬಟ್ ಪತಿದಾರ್ ಗೊತ್ತಲ್ಲಪ್ಪ, ಆಫ್ ಸೈಡ್ ಹೊಡೆದ್ಬಿಡ್ತಾರೆ ಸಿಕ್ಸ್ ತಲೆಕೆಟ್ಟಲ್ಲಿ. ಇನ್ಸೈಡ್ ಔಟ್ ಶಾಟ್ಗಳು ಎಂತೆಂಥ ಶಾಟ್, ಕವರ್ಸ್ ಮೇಲೆಲ್ಲ 6 ಹೊಡಿತಾರೆ. ಲೆಗ್ ಸೈಡ್ ಬಿಡಿ, ಕವರ್ಸ್ ಮೇಲೆಲ್ಲ 6 ಹೊಡಿತಾರೆ. ಸೊ ಇಂಥ ಅಬಿಲಿಟಿ ಪಾಯಿಂಟ್ ಮೇಲೆಲ್ಲ 6 ಹೊಡಿತಾರೆ ಅಲ್ಲಿ. ಸೊ ಈ ಥರ ಅಬಿಲಿಟಿ ಎಲ್ಲರಿಗೂ ಕೂಡ ಬರೋದಿಲ್ಲ. ಖಂಡಿತ ಈ ಒಂದು ನಂಬರ್ 4 ಸ್ಲಾಟಲ್ಲಿ ಕೂಡ ಮುಂದೆ ಇದ್ದಾರೆ ನಮ್ಮ RCB. ನಂಬರ್ 5 ಅಂತ ಬಂದಾಗ ಜಿತೇಶ್ ಶರ್ಮಾ ಜೊತೆಗೆ ಈ ಕಡೆಯಿಂದ ಹೆಟ್ಮಾರ್ ಸೇರ್ಕೊಂತು ಅಂತಂದರೆ ಖಂಡಿತ ಹೆಟ್ಮಾರಿಗೆ ಒಂದು ಸ್ವಲ್ಪ ಸ್ಲೈಟ್ ಎಡ್ಜ್ ಇದೆ ಅಂತ ಹೇಳ್ಬೇಕು. ಹೌದು, ಈ ಟೂರ್ನಮೆಂಟಲ್ಲಿ ಏನು ಅಷ್ಟೇನಾಗಿ ಕಾಣಿಸ್ಕೊಂಡಿಲ್ಲ. ಜಿತೇಶ್ ಶರ್ಮಾ ಕಾಣಿಸ್ಕೊಂಡಿಲ್ಲ, ಹೆಟ್ಮಾರು ಕೂಡ ಅಷ್ಟೇನಾಗಿ ಕಾಣಿಸ್ಕೊಂಡಿಲ್ಲ. ಬಟ್ ಆದ್ರೂ ಕೂಡ ಹೆಟ್ಮಾರ್ ಆಡ್ತಿರುವಂಥ ಕ್ರಿಕೆಟ್, ವರ್ಲ್ಡ್ ಕಪ್ಪಲ್ಲಿ ಆಡುವಂಥ ಕ್ರಿಕೆಟ್ ಎಲ್ಲ ನೋಡ್ತು ಅಂತಂದಾಗ ಖಂಡಿತ ನಂಬರ್ 5 ಸ್ಲಾಟಲ್ಲಿ, ಇನ್ಫ್ಯಾಕ್ಟ್ ಅವ್ರಿಗೆ ಅವಕಾಶನೇ ಸಿಗ್ತಿಲ್ಲ ಅಲ್ಲಿ ಜಿತೇಶ್ ಶರ್ಮಾಗೆ. ನಂಬರ್ 5 ಸ್ಲಾಟಲ್ಲಿ ನನ್ನ ಪ್ರಕಾರ ಸ್ವಲ್ಪ ಮುಂದೆ ಇದ್ದಾರೆ. ಯಾಕಂದರೆ ಜಾಸ್ತಿ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಸೊ ಸ್ಲೈಟಾಗಿ ನೋಡ್ತು ಅಂತ ಅಂದಾಗ, ವರ್ಲ್ಡ್ ಕಪ್ದೆಲ್ಲ ನೋಡ್ಕೊಂತು ಅಂತ ಅಂದಾಗ ಹೆಟ್ಮಾರ್ ಮುಂದೆ ಇದ್ದಾರೆ. ಆ್ಯಂಡ್ ನಂಬರ್ 6 ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಕಂಪಾರಿಷನ್ ವಿತ್
ಫ್ರೇರಾ ಅವ್ರನ್ನ ಕಂಪ್ಯಾರಿಸನಿಗೆ ತೊಗೊಂಡಾಗ ಫೆರಾರು ಕೂಡ ಅಷ್ಟೇ ಒಂಥರ ಟಾಪ್ ಆರ್ಡ್ರೆ ಅವ್ರದ್ದೆಲ್ಲ ತಿಂತಾ ಇದ್ದಾರೆ ಬಾಲ್ಗಳನ್ನ, ಅವರು ಕೂಡ ಅಷ್ಟೇ ಆಪರ್ಚುನಿಟಿ ಅನ್ನೋದು ಸಿಕ್ಕಿಲ್ಲ. ಆ್ಯಂಡ್ ಸಿಕ್ಕಂಥ ಆಪರ್ಚುನಿಟಿನ ಏನು ಅಂಥ ಮಟ್ಟಿಗೆ ಯುಟಿಲೈಸು ಕೂಡ ಮಾಡಿಕೊಡಿಲ್ಲ. ನನ್ನ ಪ್ರಕಾರ ಅಂಥ ದೊಡ್ಡ ಏನೋ ಒಂದು ಇಂಪ್ಯಾಕ್ಟ್ ಮಾಡಿಬಿಡ್ತಾರೆ, ಕೃಣಾಲ್ ಪಾಂಡ್ಯ ರೇಂಜಿಗೆ ಇಂಪ್ಯಾಕ್ಟ್ ಮಾಡಿಬಿಡ್ತಾರೆ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಕೃಣಾಲ್ ಪಾಂಡ್ಯ ಬೋಲ್ಡಾಗಿ ಹಾಕೋವಂಥ ಬಾಲರು ಒಂಥರ ಹೆಂಗೆ ಮಾಡಿದ್ರು ಅಂತಂದರೆ ಶಿವಮ್ ದುಬೆಗೆ ಸೈಕ್ ಮಾಡಿಬಿಟ್ಬಿಟ್ರು ಲಾಸ್ಟ್ ಮ್ಯಾಚು. ಹೌದು, ಪ್ರಶಾಂತ್ ಇವ್ರು ಬಂದ್ಬಿಟ್ಟು ಇಕ್ಕಿದ್ರು, ಬಟ್ ಅದನ್ನು ಕೂಡ ಸೈಕ್ ಮಾಡಿ ಇಟ್ಬಿಟ್ಟಿದ್ರು ಶಿವಮ್ ದುಬೆಗೆ. ಇವ್ನು ಯಾರಿಗೂ ಹಿಂಗೆ ಆಗ್ತಾನೆ ಬಾಲ್ ಅನ್ನೋ ಥರ ಮಾಡಿ ಇಟ್ಬಿಟ್ಟಿದ್ರು. ಸೊ ಬೌಲಿಂಗ್ ವೈಸ್ ನೋಡ್ತಾರೆ ಇವ್ರು ಮುಂದೆ ಇದ್ದಾರೆ. ಆ್ಯಂಡ್ ಬ್ಯಾಟಿಂಗ್ ವೈಸ್ ನೋಡ್ತು ಅಂತಂದರೆ ಖಂಡಿತ ಸ್ವಲ್ಪ ಫೆರಾರ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಕೃಣಾಲ್ ಪಾಂಡ್ಯ ಲಾಸ್ಟ್ ಸೀಸನ್ ಮ್ಯಾಚ್ ವಿನ್ನರ್ ಕೂಡ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿದಾಗ ನಾವು ಹೇಳ್ಬೋದು ಕಂಪ್ಯಾರಿಸನ್ ಈ ಸೀಸನ್ ನಡೀತಾ ಇದೆ ಅಂತ. ಬ್ಯಾಟಿಂಗೇ ಸಿಕ್ಕಿಲ್ಲ ಅಲ್ಲಿ ಕೃಣಾಲ್ ಪಾಂಡ್ಯಗೆ ಯಾವ ಥರ ಆಡ್ತಾ ಇದ್ದಾರೆ ನಮ್ಮ RCB. ನಂಬರ್ 7 ಟಿಮ್ ಡೇವಿಡ್ ಅಂತ ಅಂದ್ಕೊಂಡ್ರೆ ಅಂದರೆ ಫ್ಲೋಟರ್ ಥರ ಯೂಸ್ ಮಾಡ್ಕೊತಾರೆ. ಕೃಣಾಲ್ ಕೆಳಗಡೆ ಮೇಲ್ಗಡೆ ಅಥವಾ ಟಿಮ್ ಡೇವಿಡ್ ಮೇಲ್ಗಡೆ ಕೆಳಗಡೆ ಆಗ್ತಾ ಇರ್ತಿದ್ದು. ನಂಬರ್ 7 ಅಂತ ನೋಡಿದಾಗ ಜಡೇಜಾ ಜೊತೆ ಕಂಪ್ಯಾರಿಸನ್ ತೊಗೊಂಡಾಗ ಟಿಮ್ ಡೇವಿಡ್ ಅವರ ಕಂಪ್ಯಾರಿಸನ್ ತೊಗೊಂಡ ಸ್ಪಿನ್ನರ್ ಕಂಪ್ಯಾರಿಸನ್ ವಿತ್ ಆಲ್ರೌಂಡರ್ ಅಂತಲೂ ಹೇಳೋಕ್ಕಾಗಲ್ಲ, ಒಬ್ಬ ಜೆನ್ಯೂನ್ ಬ್ಯಾಟರ್ ಅಂತ ತೊಗೊಂಡಾಗ ಟಿಮ್ ಡೇವಿಡ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಮ್ಯಾಚ್ ವಿನ್ನರ್ ಆಗ್ತಾರೆ ಟಿಮ್ ಡೇವಿಡ್ಡು. ಬಾಲ್ನ ಈಚೆಗಡೆ ಕಳಿಸೋವಂಥ ಎಬಿಲಿಟಿ ಖಂಡಿತ. ಜಡೇಜಾ ಮೋರ್ ಆಫ್ ಎ ಸ್ಪಿನ್ ಆಗಿ ತೊಗೊಬೋದು ನಾವು, ಮೋರ್ ಆಫ್ ಎ ಬ್ಯಾಟಿಂಗನ್ನ ತಗೊಳೋದಕ್ಕಾಗೋದಿಲ್ಲ. ಏನು ಗುರು ಮ್ಯಾಚ್ ಎಲ್ಲ ಗೆಲ್ಸಿದ್ರೆ ಟೂರ್ನಮೆಂಟೇ ಗೆಲ್ಸಿದ್ರೆ ಹಿಂಗೆ ಹೇಳ್ತಿದ್ಯಾ, ಜಡೇಜಾ ಏನು ಟೂರ್ನಮೆಂಟ್ ವಿನ್ನರೇ ಆಗಿದ್ರೆ ನೀನು ಜಡೇಜಾ ಜೊತೆಗೆ ಇವ್ರು ಕಂಪೇರ್ ಮಾಡ್ತೀಯಲ್ಲ ಅಮ್ಮ ಅಂತ ಕೇಳ್ತು ಅಂತಂದರೆ, ಒಬ್ಬ ಆಲ್ರೌಂಡರ್ನ ಕಂಪೇರ್ ಮಾಡ್ತು ಅಂದರೆ ಕೃಣಾಲ್ ಪಾಂಡ್ಯ ಜೊತೆಗೆ ಜೆನ್ಯೂನಾಗಿ ಕಂಪೇರ್ ಮಾಡ್ಬೋದು. ಕೃಣಾಲ್ ಪಾಂಡ್ಯಗೆ ತೊಗೊಂತು ಅಂತಂದರೆ ಜಡೇಜಾ ಮತ್ತು ಕೃಣಾಲ್ ಪಾಂಡ್ಯ ಹೊಸಸ್ ತೊಗೊಂತು ಅಂದರೆ ಜಡೇಜಾ ಖಂಡಿತ ಮುಂದೆ ಇರ್ತಾರೆ. ನಂಬರ್ 7 ಹಿಂಗೆ ತೊಗೊಂಬಿಡೋಣ, ಬೇಕಾದರೆ ಫೆರಾರ ಅವ್ರ ಜೊತೆಗೆ ಕಂಪೇರ್ ಮಾಡ್ಬಿಡೋಣ ಇವ್ರನ್ನ ಡೇವಿಡ್ ಅವ್ರನ್ನ. ಸೊ ಖಂಡಿತ ಡೇವಿಡ್ ಅವ್ರು ಮುಂದೆ ಇದ್ದಾರೆ, ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಜೊತೆಗೆ ಜಡೇಜಾನ ಕಂಪ್ಯಾರಿಸನ್ ತೊಗೊಂತು ಅಂದಾಗ ಜಡೇಜಾ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ಸೊ ಇಲ್ಲಿ ಮೇಲೆ ಕೆಳಗೆ ಅಂತ ಇದ್ದಿದ್ದೇನೆ, ಒಬ್ಬರು ವರ್ಸಸ್ ಒಬ್ಬರು ನಂಬರ್ 7ವರ್ಗೂ. ನಂಬರ್ 8 ಅಂತ ಬಂದಾಗ ಖಂಡಿತ ಇಲ್ಲಿ ರೊಮಾರಿಯೋ ಶೆಫರ್ಡ್ ವರ್ಸಸ್ ಜೋಫರ್ಡ್ ಆರ್ಚರ್ ಅಂತ ಬಂದಾಗ, ಬೌಲಿಂಗ್ ಅಂತ ಬಂದಾಗ ಆರ್ಚರ್ ಖಂಡಿತ ಮುಂದೆ ಇದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ರೊಮಾರಿಯೋ ಶೆಫರ್ಡು ಡೆಡ್ಲಿ ನೋಡೋಲ್ಲಪ್ಪ ಲಾಸ್ಟ್ ಸೀಸನು CSKಗೆ ಇನ್ನೂ ನಿದ್ದೆಲ್ಲೂ ಕೂಡ ಈ ಸೀಸನ್ ಟಿಮ್ ಡೇವಿಡ್ನ ನಿದ್ದೆಲ್ಲಿ ಬರ್ಸ್ಕೊಂಡ್ರು ಅಂತಂದರೆ ಹೋದ ಸೀಸನ್ನಿಂದ ಈ ಸೀಸನ್ವರೆಗೂ ಕೂಡ ರೊಮಾರಿಯೋ ಶೆಫರ್ಡ್ನ ಬರ್ಸ್ಕೊತಾ ಇರೋ ನಿದ್ದೆ ಗೆಡ್ಸೋವಂಥ ಬ್ಯಾಟರ್ ಅಂತ ಹೇಳಬೇಕು. ಸೊ ಬೌಲಿಂಗಿಂದ ಇವರಿಂದ ನಾವು ಜಾಸ್ತಿ ಅಷ್ಟೇನಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅವ್ರ ಹತ್ರ ಎಬಿಲಿಟಿ ಇಲ್ಲ ಅಂತಲ್ಲ, ಬೌಲಿಂಗಲ್ಲಿ ಚೆನ್ನಾಗೇನೆ ಇದ್ರು ರೊಮಾರಿಯೋ ಶೆಫರ್ಡ್ಗೆ ಎಬಿಲಿಟಿ. ಬಟ್ ರೀಸೆಂಟಾಗಿ ಇಕ್ಕಿಸ್ಕೊಂಡ್ರು ಅಷ್ಟೇ. ಬಟ್ ಖಂಡಿತ ಅವರು ನೋಡಿದ್ರಲ್ಲಪ್ಪ ವರ್ಲ್ಡ್ ಕಪ್ಪಲ್ಲೂ ಕೂಡ ಚೆನ್ನಾಗಿ ವಿಕೆಟ್ಸ್ಗಳೆಲ್ಲ ಎತ್ತಿದ್ದಾರೆ. ಸೊ ಅದರಿಂದ ಹೋಪ್ಸ್ ಅಂತೂ ಇದೆ. ಸೊ ಇವರ ಕಂಪ್ಯಾರಿಸನ್ ಅಂತ ಬಂದಾಗ ಆರ್ಚರ್ ಮತ್ತು ರೊಮಾರಿಯೋ ಶೆಫರ್ಡ್ ಕಂಪ್ಯಾರಿಸನ್ ಅಂತ ಬಂದಾಗ ಬೌಲಿಂಗ್ ವೈಸ್ ಅವ್ರಿಗೆ, ಬ್ಯಾಟಿಂಗ್ ವೈಸ್ ಇವ್ರಿಗೆ. ಸೊ ಅದರಿಂದ ಇದು ಸ್ವಲ್ಪ ಲೀಡ್ ತೊಗೊತಾರೆ ಅಂತ ಕಾಣಿಸುತ್ತೆ ರೊಮಾರಿಯೋ ಶೆಫರ್ಡೇ. ಯಾಕಂತಂದರೆ 2 ಎಂಡಲ್ಲೂ ಕೂಡ ಇರೋದ್ರಿಂದ ಬರೀ ಒಂದು ಕಡೆಯಿಂದ ಅಲ್ಲ, ಆರ್ಚರ್ ಥರ ಒಂದು ಕಡೆಯಿಂದ ಬರೀ ಬೌಲಿಂಗ್ ಮಾತ್ರ ಅಲ್ಲ. ಸೊ ನಂಬರ್ 9 ಅಂತ ಬಂದಾಗ ಭುವನೇಶ್ವರ್ ಕುಮಾರ್ ಕಂಪ್ಯಾರಿಸನ್ ವಿತ್ ತುಷಾರ್ ದೇಶಪಾಂಡೆ ತೊಗೊಂಬಿಡೋಣ, ಅಥವಾ ಜೇಕಬ್ ಡಫಿ ಕಂಪ್ಯಾರಿಸನ್ ವಿತ್ ಬೋಗರ್ ಅಂತ ತೊಗೊಂಡು ನೋಡ್ತು ಅಂತ ಅಂದಾಗ ಬೋಗರ್ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಜೇಕಬ್ ಡಫಿ ಏನು ಕಮ್ಮಿ ಇಲ್ಲ, 2 ಮ್ಯಾಚ್ನೂ ಕೂಡ ವಿಕೆಟ್ಸ್ ಇದ್ದಾರೆ, 3 ವಿಕೆಟು 2 ವಿಕೆಟ್ ಈ ಥರ ಎತ್ತಿದ್ದಾರೆ. ಆ್ಯಂಡ್ ಬೋಗರ್ ಕೂಡ ಒಂಥರ ಇಂಪ್ಯಾಕ್ಟ್ ಯಾವ ಥರ ಮಾಡ್ತಾರೆ ಅಂತಂದರೆ, ಬೋಗರು ಒಂಥರ ಕ್ರೂಷಲ್ ಟೈಮಲ್ಲಿ ಪಟ್ ನಂಗೆ ವಿಕೆಟ್ ಎತ್ಬಿಡ್ತಾರೆ. ಸೊ ಇನಿಷಿಯಲ್ ಬ್ರೇಕ್ ಅವ್ರು ತೊಗೊಂಬಂದು ಕೊಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಕಡೆ ಜೇಕಬ್ ಡಫಿ ತೊಗೊಂಬಂದು ಕೊಡ್ತಾರೆ. ಸೊ ಅದರಿಂದ ಇಬ್ಬರು ಒಂಥರ ಈಕ್ವಲ್ ಆಗೇ ಕಾಣಿಸ್ತಾ ಇದ್ದಾರೆ ನನಗೇನು, ಒಬ್ಬರು ಕಮ್ಮಿ ಒಬ್ಬರು ಜಾಸ್ತಿ ಅಂತಿಲ್ಲ. ಬಟ್ ಜಾಸ್ತಿ ವಿಕೆಟ್ಸ್ ತೊಗೊಂಡಿರೋದಿಲ್ಲಿ ಇವ್ರು ಆಗಿರೋದು ಜೇಕಬ್ ಡಫಿ ಆಗಿರೋದ್ರಿಂದ 5 ವಿಕೆಟ್ ತೊಗೊಂಡಿರೋದ್ರಿಂದ ಸ್ವಲ್ಪ ಲೈಟಾಗೆ ಮುಂದೆ ಇದ್ದಾರೆ ಅಂತ ಅಂದ್ಕೊಳ್ಳಿ. ಭುವನೇಶ್ವರ್ ಕಂಪ್ಯಾರಿಸನ್ ವಿತ್ ತುಷಾರ್ ದೇಶಪಾಂಡೆ. ಹೌದು, ಚೆನ್ನಾಗಿ ಮಾಡಿದ್ದಾರೆ ತುಷಾರ್ ದೇಶಪಾಂಡೆ ಈ ಸೀಸನ್, ಇಲ್ಲ ಅಂತಲ್ಲ. ಭುವನೇಶ್ವರ್ ಕುಮಾರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಸೀಸನ್ ತಗೊಂಡು ನೋಡ್ತು ಅಂದಾಗ ಸ್ಟ್ಯಾಟ್ಸ್ ತೊಗೊಂಡು ನೋಡ್ತು ಅಂದರೆ ಖಂಡಿತ ತುಷಾರ್ ದೇಶಪಾಂಡೆ ಸ್ವಲ್ಪ ಮಟ್ಟಿಗೆ ಮುಂದೆ ಇದ್ದಾರೆ ಅಂತ ಅನ್ಕೊಳ್ಳಿ. ಭುವನೇಶ್ವರ್ ಕುಮಾರ್ ಡಬ್ಬಾ ಅಂತ ಹೇಳ್ತಾ ಇಲ್ಲ ಆಗಿರೋ ನಾನು, ಒಂಥರ ಈಕ್ವಲ್ ಆಗಿ ಕಾಂಪೀಟ್ ಮಾಡ್ತಾರೆ ಅನ್ನೋ ಥರ. ಇವಾಗ ಭುವನೇಶ್ವರ್ ಕುಮಾರ್ ಆಗಲಿ ತುಷಾರ್ ದೇಶಪಾಂಡೆ ಆಗಲಿ ನೋಡಿ, ತುಷಾರ್ ದೇಶಪಾಂಡೆ ಒಂದು ಮ್ಯಾಚ್ನ ಗೆಲ್ಸ್ಕೊಂಡು ಕೊಟ್ಟರು, ಅಲ್ಲಿ ಲಾಸ್ಟ್ ಓವರ್ ಬೌಲಿಂಗ್ ಮಾಡ್ಬಿಟ್ಟು 4 ರನ್ನ ಕೊಟ್ಟರು. ಸೊ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟರು ತುಷಾರ್ ದೇಶಪಾಂಡೆ. ಒಂದು ಮ್ಯಾಚ್ ಆಗಲಿ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಖಂಡಿತ ಈಕ್ವಲ್ ಆಗಿ ತೂಗ್ತಾರೆ ಅಂತ, ಈ ಒಂದು ಸೀಸನ್ ಈಕ್ವಲ್ ಆಗಿ ತೂಗ್ತಾರೆ ಅಂತಲೇ ಅನ್ನಿಸ್ತಿದೆ. ಆ್ಯಂಡ್ ರವಿ ಬಿಷ್ಣೋಯಿ ಕಂಪ್ಯಾರಿಸನ್ ವಿತ್ ತೊಗೊಬೋದು, ಅಭಿನಂದನ್ ಸಿಂಗ್ ತೊಗೊಬೋದು, ಅಥವಾ ಸುಯಾಶ್ ಶರ್ಮಾ ತೊಗೊಬೋದು. ಯಾಕಂದರೆ ಸುಯಾಶ್ನ ನಾವು ಇಂಪ್ಯಾಕ್ಟ್ ಆಗಿ ಕರ್ಕೊಬೋದು, ಅಥವಾ ಇವ್ರನ್ನ ಬೇಕಾದ್ರೂ ಇಂಪ್ಯಾಕ್ಟ್ ಆಗಿ ಕರ್ಕೊಬೋದು. ಸ್ಪಿನ್ನರ್ಗೆ ಸ್ಪಿನ್ನರ್ನ ಕಂಪ್ಯಾರಿಸನ್ ಮಾಡ್ತು ಅಂತಂದಾಗ ರವಿ ಬಿಷ್ಣೋಯಿ ಕಂಪ್ಯಾರಿಸನ್ ವಿತ್ ಸುಯಾಶ್ ಅಂತ ತೊಗೊಂಡು ನೋಡ್ತು ಅಂದಾಗ ರವಿ ಬಿಷ್ಣೋಯಿ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ನಿಸುತ್ತೆ. ವಿಕೆಟ್ ಟೇಕಿಂಗ್ ಅಂತ ಬಂದಾಗ ರವಿ ಬಿಷ್ಣೋಯಿ ಮುಂದೆ ಇದ್ದಾರೆ. ಎಕನಾಮಿಕಲ್ ಸ್ಪೆಲ್ ಅಂತ ಬಂದಾಗ ಸುಯಾಶ್ ಶರ್ಮಾ ಮುಂದೆ ಇದ್ದಾರೆ. ಸೊ ಯಾವುದು ಬೇಕೋ ಅದನ್ನು ತೊಗೊಬೋದು. ಸೊ ಆಲ್ ಓವರ್ ಕಂಪ್ಯಾರಿಸನ್ ಅಂತ ಬಂದು ನೋಡ್ತು ಅಂತ ಅಂದಾಗ ಖಂಡಿತ RCB ಬ್ಯಾಟಿಂಗ್ ಯೂನಿಟಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ನಂಬರ್ 8ವರ್ಗೂ ಇರುವಂಥ ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟು. ಆ ಕಡೆ ಅಷ್ಟೇ ನಾವು ನಂಬರ್ 7ವರ್ಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಟಿಂಗ್ನ. ಬಟ್ ನಮ್ಮದು ನಂಬರ್ 8ವರ್ಗೂ ಕೂಡ ಇರೋದ್ರಿಂದ ಡೆಪ್ತು ಸಿಕ್ಕಾಪಟ್ಟೆ ಸೈಕಾಗಿದೆ ನಮ್ಮದು. ಬೌಲಿಂಗ್ ಆಪ್ಷನ್ಸು ಕೂಡ ಸಖತ್ತಾಗಿದೆ. ಆ್ಯಂಡ್ ಬೌಲಿಂಗ್ ವೈಸ್ ನೋಡ್ತು ಅಂದರೆ RCB ಸಖತ್ತಾಗೇ ಮಾಡಿದೆ ಬೌಲಿಂಗ್ನ. ಸೊ ಇವರು ಕೂಡ ಸಖತ್ತಾಗೇ ಮಾಡಿದ್ದಾರೆ ಬೌಲಿಂಗ್ನ. ಬೌಲಿಂಗ್ ವೈಸ್ ನೋಡ್ತು ಅಂದರೆ ನನ್ನ ಪ್ರಕಾರ ಈಕ್ವಲ್ ಆಗಿ ತೂಗ್ತಾರೆ ಅಂತ ಅನ್ನಿಸ್ತಾ ಇದೆ.
ಬ್ಯಾಟಿಂಗ್ ವೈಸ್ ನೋಡ್ತು ಅಂದಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ ನಮ್ಮ ಆರ್ ಸಿ ಬಿ ಅಂತ ಅನ್ನಿಸ್ತೆ ಮಗ. ಸೊ ಈ ಒಂದು ಫೈಟಲ್ಲಿ ನೋಡಿ 3 ಮ್ಯಾಚ್ನ ಗೆದ್ದಿರುವಂಥ ರಾಜಸ್ಥಾನ್ ರಾಯಲ್ಸು, ಈ ಕಡೆ 2 ಮ್ಯಾಚ್ ಗೆದ್ದಿರುವಂಥ ಆರ್ ಸಿ ಬಿ, ಇಬ್ಬರು ಕೂಡ 1 ಮ್ಯಾಚ್ನೂ ಕೂಡ ಸೋತಿಲ್ಲ. ಆದರೆ ಒಬ್ಬರು ಸೋಲ್ಲೇಬೇಕು ಈ ಮ್ಯಾಚಲ್ಲಿ. ಸೊ ಏನಾಗುತ್ತೆ ಅಂತ ಅಂದರೆ ಆರ್ ಸಿ ಬಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ಗುರು ನೀನು ಎಲ್ಲದಕ್ಕೂ ಆರ್ ಸಿ ಬಿನೇ ಅಂತ. ಹೌದು ಗುರು, ನಿಜ ಹೇಳ್ತಾ ಇದ್ದೀನಿ, ಆರ್ ಸಿ ಬಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ಆನ್ ಪೇಪರ್ ನೋಡಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ವಾ ಆರ್ ಸಿ ಬಿ? ರಾಜಸ್ಥಾನ್ ರಾಯಲ್ಸ್ ಕೇಳಿದ್ರು ಹೇಳ್ತಾರೆ ಆರ್ ಸಿ ಬಿ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಗುರು, ಸೈಕ ಕಾಣಿಸ್ತಿದೆ ಅಂತ. ಇವ್ರು ಡಮ್ಮಿ ಥರ ಕಾಣಿಸ್ತಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಇದು ಜಸ್ಟ್ 45-55 ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆರ್ ಸಿ ಬಿ 55% ಆಯಿತು ಅಂದರೆ ಅವರೊಂದು 45% ಆ ರೇಂಜಿಗೆ ಸ್ಟ್ರಾಂಗಾಗಿ ಕಾಣಿಸಿದೆ ರಾಜಸ್ಥಾನ್ ರಾಯಲ್ಸು. ಸೊ ನಿಮ್ಮ ಹಾನೆಸ್ಟ್ ಅಭಿಪ್ರಾಯ ಏನಪ್ಪ? 2-1-12ನ ಗಮನಿಸಾದ ಮೇಲೆ ಯಾವ ಟೀಮು ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ? ಹಾನೆಸ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರು ಗೆಲ್ತಾರೆ ಅಂತ ಕೂಡ ಹಾಕ್ಬೋದು. ಮತ್ತೆ ಸಿಗುವ.